ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಚೂಡಿದಾರ್ ಟಾಪ್ ಕಟ್ಟಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ಟೆ ಮೆಷರ್ಮೆಂಟಲ್ಲಿ ಕಟಿಂಗ್ ಮಾಡುವಂಥದ್ದು, ಲೈನಿಂಗ್ ಹಾಕಿ ಸ್ಟಿಚ್ ಮಾಡುವಂಥದ್ದು. ತುಂಬಾ ಈಸಿ ಮೆಥಡ್ ಇದೆ. ಬಿಗಿನರ್ಸು ಕೂಡ ತುಂಬ ಈಸಿಯಾಗಿ ಟ್ರೈ ಮಾಡ್ಬೋದು. ನಾನು ಮೊದಲೇ ಹೇಳಿದಾಗೆ ಪೇಪರ್ ಕಟಿಂಗ್ ಮಾಡ್ಕೊಳ್ಳಿ. ಮೊದಲು ಇದೇ ಮೆಷರ್ಮೆಂಟ್ನ ಸೆಂಟಿಮೀಟರಲ್ಲಿ ಬರ್ಕೊಂಡು ಪೇಪರ್ ಕಟಿಂಗ್ ಮಾಡಿ, ನೀವು ಶೇಪ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಆಮೇಲೆ ಇಂಚಸಲ್ಲಿ ನೀವು ಟ್ರೈ ಮಾಡ್ಬೋದು. ಬಟ್ಟೆ ಕಟಿಂಗ್ನ ಮಾಡ್ಕೊಳ್ಳಿ. ಇದು ಕಟಿಂಗ್ ಮಾಡೋದಕ್ಕಿಂತ ಮೊದಲು ಮೆಟೀರಿಯಲ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಇದನ್ನು ಐರನ್ ಮಾಡ್ಕೊಳ್ಳಿ. ಏನಾದರೂ ಸ್ವಲ್ಪ ಸುಕ್ಕು ಎಲ್ಲ ಇದ್ದರೆ, ಬಟ್ಟೆ ಏನಾದರೂ ಸ್ವಲ್ಪ ರಿಂಕಲ್ಸ್ ಎಲ್ಲ ಇತ್ತು ಅಂದರೆ ಐರನ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಕಟಿಂಗು ಸ್ಟಿಚಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ವಿಡಿಯೋದಲ್ಲಿ ಇವತ್ತು ನಿಮಗೆ ಪ್ಯಾಂಟು ಮತ್ತು ಟಾಪ್ ಎರಡೂ ಕಟಿಂಗನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡು, ಬಿಗಿನರ್ಸು ಕೂಡ ತುಂಬ ಈಸಿಯಾಗಿ ಕಲಿಬೋದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬಾಟಮ್ ಕಟಿಂಗ್ನ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಪ್ಯಾಂಟ್ ಪೀಸ್ನ ಯಾವಾಗಲೂ ಫೋಲ್ಡಿಂಗ್ ಯಾವ ಥರ ಹಾಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದು ಎಡ್ಜಸ್ ಇರುತ್ತೆ. ಈ ಥರನೇ ಫೋಲ್ಡಿಂಗ್ ಹಾಕೋಬೇಕು. ಇಲ್ಲಿ ನೋಡಿಕೊಂಡು ಲೆವೆಲ್ ಕಟ್ ಮಾಡ್ಕೊಳ್ಳಿ. ಇದು ಈ ರೀತಿ ಕಸ್ಟಮರ್ ಏನಾದರೂ ನಿಮಗೆ ಮೆಜರ್ಮೆಂಟ್ಗೆ ಈ ಥರ ಡ್ರೆಸ್ಸೇ ಕೊಟ್ಟಿದ್ರೆ ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಪೂರ್ತಿ ಉದ್ದ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿವರೆಗೂ ತೊಗೋಬೇಕು. ಮೂವತ್ತ 7.5 ಬರ್ತಾ ಇದೆ. ಅಂದರೆ ಇದು 38 ಇರುತ್ತೆ. ಕಾಟನ್ ಡ್ರೆಸ್ ಆಗಿರೋದ್ರಿಂದ ಸಿಂಕ್ ಆಗಿರುತ್ತೆ. ಹಾಗಾಗಿ 38 ತೊಗೋತಾ ಇದ್ದೀನಿ ನಾನು. ಮತ್ತು ಇದನ್ನು ಕೂಡ ಚೆಕ್ ಮಾಡ್ಕೋಬೇಕು. ಈ ಸೊಂಟದ ಪಟ್ಟಿ ಎಷ್ಟು ಬಂದಿರುತ್ತೆ ಅಂತ ಇದನ್ನು ನೋಡ್ಕೋಬೇಕು. ಯೂಶಲ್ ಆಗಿ 8 ಇಂಚೆ ತೊಗೊಳೋದು. ಕೆಲವರು ಅವ್ರ ಬಾಡಿ ಮೇಲೆ ಡಿಪೆಂಡ್ ಇರುತ್ತೆ. 9, 9.5, 10 ತನಕನೂ ಕೂಡ ತೊಗೊಳ್ತಾರೆ. ನೋಡಿ, ಇದು ಕರೆಕ್ಟಾಗಿ 8 ಇಂಚ್ ಬರುತ್ತೆ. ಹಾಗಾಗಿ ಈಗ ಇದು ಟೋಟಲ್ 38 ಇದೆ. ಅಂದರೆ ಸೊಂಟದ ಪಟ್ಟಿದು 8 ಇಂಚ್ ಲೆಸ್ ಮಾಡಿದ್ರೆ ಉಳಿದಿದ್ದಕ್ಕೆ 30 ಇಂಚ್ ಉಳಿಯುತ್ತೆ. ಅದಕ್ಕೆ 2.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಕೆಳಗಡೆ ಬಾಟಮ್ ಫೋಲ್ಡಿಂಗಲ್ಲಿ ನಮಗೆ 2 ಇಂಚ್ ಬೇಕು. ಮತ್ತು ಮೇಲ್ಗಡೆ ಇಲ್ಲಿ ಅಟ್ಯಾಚಿಂಗ್ಗೆ ಅರ್ಧ ಇಂಚು. ಹಾಗಾಗಿ ಟೋಟಲ್ 2.5 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೋಬೇಕು. 30 ಇದೆ ಅಂದರೆ 32.5 ತೊಗೋಬೇಕು. ಮತ್ತು ನೋಡಿ, ಇದನ್ನು ಕೂಡ ಈ ಕಾಲು ಹತ್ತಿರ ಈ ಲೆಂತು ಎಷ್ಟು ಬೇಕು ಅನ್ನೋದನ್ನು ಅಳತೆ ಮಾಡ್ಕೋಬೇಕು. ಯಾಕಂದರೆ ಕೆಲವರು ಇದನ್ನು ತುಂಬ ಅಗಲ ಇರೋದಕ್ಕೆ ಇಷ್ಟಪಡೋದಿಲ್ಲ. ನಡೆಯುವಾಗ ಕಾಲಿಂದ ಹೊರಗಡೆ ಬರುತ್ತೆ ಅಂತ ಇದು ಮಾಡ್ಕೊಳ್ತಾರೆ. ಹಾಗಾಗಿ ಇದು ಎಷ್ಟಿದೆಯೋ ಅವರ ಮೆಜರ್ಮೆಂಟ್ ಡ್ರೆಸ್ಸಲ್ಲಿ ಎಷ್ಟಿರುತ್ತೋ ಅಷ್ಟೇ ತೊಗೊಳ್ಳಿ. ಅವ್ರೇನಾದರೂ ಲೂಸ್ ಬೇಕು ಅಂದರೆ ಮಾತ್ರ ನೀವು ಲೂಸ್ ಇಡ್ಬೋದು. ಇಲ್ಲಾಂದರೆ ಅದು ಎಷ್ಟಿದೆಯೋ ಅಷ್ಟೇ ತೊಗೋಬೇಕು. ಯೂಶಲಾಗಿ 7.5 ನಾರ್ಮಲ್ ಎಲ್ಲರಿಗೂ ಕೂಡ ಸೆಟ್ ಆಗುತ್ತೆ. ಅದಕ್ಕಿಂತ ಏನಾದರೂ ಜಾಸ್ತಿ ಬೇಕು ಅಂದರೆ ನೀವು ಮಾಡ್ಕೊಳ್ಳಿ. ಇಲ್ಲಾಂದರೆ ಇಷ್ಟೇ ತೊಗೊಂಡ್ರೂ ಪರವಾಗಿಲ್ಲ. ಇದನ್ನು ಎಕ್ಸ್ಟ್ರಾ ಮಾಡಬೇಕು ಅಂತೇನಿಲ್ಲ. 7.5 ಇದೆ, ರೆಡಿ. 7.5ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಆಮೇಲೆ ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಈ ಥರ ಈ ಲೆಂತು ನಾವು ಎಷ್ಟು ಈ ಬಟ್ಟೆನ ಫೋಲ್ಡಿಂಗ್ ತೊಗೊಂಡಿರ್ತೀವೋ ಅಷ್ಟನ್ನು ಕೂಡ ತೊಗೋಬೇಕು. ಇದರಲ್ಲಿ ಏನು ನಾವು ಕಡಿಮೆ ಮಾಡಬೇಕು ಆ ಥರ ಎಲ್ಲ ಏನು ಬರೋದಿಲ್ಲ. ಕಡಿಮೆ ಇದ್ರೆ ಇನ್ನು ಜಾಯಿಂಟ್ ಮಾಡಬೇಕಾಗತ್ತೆ. ಅಗಲ ಇದ್ದರೆ ಎಷ್ಟಿರುತ್ತೋ ಅಷ್ಟನ್ನು ತೊಗೋಬೋದು. ನೋಡಿ, ಈ ಸೊಂಟದ ಪಟ್ಟಿಯಿಂದ ಈ ಸೆಂಟ್ರ್ ಜಾಯಿಂಟ್ ಬರುತ್ತಲ್ಲ, ಇದನ್ನು ಅಳತೆ ಮಾಡಬೇಕು ಎಷ್ಟು ಬರುತ್ತೆ ಅಂತ. ಇದು ಕೂಡ 7.5 ಬರುತ್ತೆ. ಅಂದರೆ ಇದಕ್ಕೆ ಅರ್ಧ ಇಂಚು ಸೇರಿಸ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 8 ಇಂಚ್ ತಗೋಬೇಕು. 8 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತು ನೋಡಿ, ಈ ಲೈನನ್ನು ನಾವು ಸ್ಟ್ರೈಟ್ ಬೇಕಾದರೂ ತೊಗೋಬೋದು, ಅಥವಾ ಸ್ವಲ್ಪ ಕ್ರಾಸ್ ಬೇಕಾದರೂ ತೊಗೋಬೋದು, ಅಥವಾ ಈ ಥರ ಇಲ್ಲಿಂದ ಹಿಂದಕ್ಕೆ ಒಂದು 2.5 ಇಂಚು ಲೈನ್ ಹಾಕ್ಕೊಂಡು ಗ್ಯಾಪ್ ಈ ಥರ ತೊಗೊಂಡು ಹೀಗೆ ರೌಂಡ್ ಶೇಪ್ ಹಾಕೋಬೇಕು.
ಈ ಥರ ಇದನ್ನ ನಾವು ಶೇಪ್ ಕಂಪಲ್ಸರಿ ಅಂತ ಏನಲ್ಲ, ಇದನ್ನ ಹಾಗೆ ಸ್ಟ್ರೈಟ್ ಆಗಿನೇ ತಗೊಂಡು ನಾವು ಪ್ಯಾಂಟನ್ನ ಸ್ಟಿಚ್ ಮಾಡ್ಬೋದು, ಇಲ್ಲಾಂದ್ರೆ ಈ ರೀತಿ ಶೇಪ್ ಕೂಡ ಹಾಕೋಬಹುದು. ಬಟ್ಟೆ ಜಾಸ್ತಿ ಇದ್ರೆ ಈ ಥರ ಶೇಪ್ ತಗೊಳ್ಳಿ, ಬಟ್ಟೆ ತುಂಬ ಕಡಿಮೆ ಇತ್ತು ಅಂದರೆ ಈ ಶೇಪ್ ತೆಗಿಬೇಡಿ, ಹಾಗೆ ಸ್ಟ್ರೈಟ್ ಆಗಿನೇ ಜಾಯಿಂಟ್ ಮಾಡ್ಬೋದು. ಈ ಲೆಂತ್ ಕೂಡ ಅಷ್ಟೇ ಎಲ್ಲರಿಗೂ ಸೇಮ್ ಬರೋದಿಲ್ಲ. ಸ್ವಲ್ಪ ದಪ್ಪ ಇರೋರಿಗೆ 10.5 ತನಕ ತೊಗೋಬೋದು. ನಾರ್ಮಲ್ ಆಗಿ ಅಂದರೆ ಇದು 8 ಇಂಚ್ ಬರುತ್ತೆ, ಎಲ್ಲರಿಗೂ ಸೂಟ್ ಆಗುತ್ತೆ. ಅಂದರೆ ಚೆಸ್ಟ್ ಮೆಜರ್ಮೆಂಟು 36, 38 ಇರೋ ಅಂಥವ್ರಿಗೆ, ಈಗ ಚೂಡಿದಾರ್ ಸ್ಟಿಚ್ ಮಾಡ್ತಿರೋ ಅಂಥವ್ರಿಗೆ ಚೆಸ್ಟ್ ಮೆಜರ್ಮೆಂಟು 36, 38 ಇರೋ ಅಂಥವ್ರಿಗೆ ಇದನ್ನು 8 ಇಂಚ್ ತೊಗೋಬೋದು. ಕರೆಕ್ಟಾಗಿ ಬರುತ್ತೆ. ಅರ್ಧ ಇಂಚ್ ಮಾತ್ರ ಇಲ್ಲಿ ಮೇಲೆ ಜಾಯಿಂಟ್ ಹೋಗುತ್ತೆ, ಇನ್ನು 7.5 ಇಂಚ್ ಬರುತ್ತೆ. ಪ್ಯಾಂಟಲ್ಲಿ ಫ್ರೀ ಆಗಿರುತ್ತೆ, ಕೂತ್ಕೊಳ್ಳೋದಕ್ಕೆ ಎಲ್ಲ ತುಂಬ ಫ್ರೀ ಆಗಿರುತ್ತೆ. ಈಗ ಇಲ್ಲಿ ಲೆಗ್ಸ್ ಹತ್ರ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೋಬೇಕು. ಇದು ರೆಡಿ ಲೈನ್, ನಾವೇನು ಸ್ಟಿಚ್ ಮಾಡ್ತೀವಲ್ಲ ಆ ರೆಡಿ ಲೈನ್ ಇದು. ಈಗ ಇದರಿಂದ ನಮಗೆ ಕಚ್ಚಾ 1 ಇಂಚ್ ಬೇಕು, ಇಲ್ಲಿಂದ ನಾವು ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಕಟಿಂಗ್ ಮಾಡೋದಕ್ಕಿಂತ ಮೊದಲು ನಾವು ಇದನ್ನು ನೋಡ್ಕೋಬೇಕು, ನಮಗೆ ಅಂದರೆ ಕಸ್ಟಮರ್ಗೆ ಇಷ್ಟು ಫ್ರೀ ಸಾಕಾಗುತ್ತಾ ಅಂತ. ಯಾಕಂದರೆ ಕೆಲವ್ರಿಗೆ ಕಾಲು ದಪ್ಪ ಇರುತ್ತೆ, ಕೆಲವ್ರಿಗೆ ಸಣ್ಣ ಇರುತ್ತೆ, ಕೆಲವರು ಫಿಟ್ಟಿಂಗ್ ಇಷ್ಟಪಡ್ತಾರೆ, ಕೆಲವರು ಸ್ವಲ್ಪ ಲೂಸ್ ಆಗಿರಬೇಕು ಅಂತ ಇಷ್ಟಪಡ್ತಾರೆ. ಈ ಥರ ಪಟಿಯಾಲ ಪ್ಯಾಂಟನ್ನು ಇಷ್ಟಪಡ್ತಾರೆ. ಹಾಗಾಗಿ ನಿಮಗೆ ಡ್ರೆಸ್ ಮೆಜರ್ಮೆಂಟ್ ಕೊಟ್ಟಿದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಬೋದು. ನೋಡಿ ಕರೆಕ್ಟಾಗಿದೆ, ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಇದು ಕರೆಕ್ಟಾಗಿದೆ. ಈಗ ನಾನು ಮಾರ್ಕ್ ಮಾಡ್ಕೊಂಡಿರೋಂಥದ್ದು ಕರೆಕ್ಟಾಗಿದೆ. ಬೇಕು ಅಂದರೆ ನಾವು ಇನ್ನೂ ಸ್ವಲ್ಪ ಫ್ರೀ ಮಾಡ್ಕೋಬೋದು, ಯಾಕಂದರೆ ಇನ್ನೂ ಬಟ್ಟೆ ಇಷ್ಟಿದೆಯಲ್ವಾ. ಈಗ ಇಲ್ಲಿಂದ 1 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ನಾವು ಕಟ್ ಮಾಡ್ಕೋಬೇಕು, ಈ ಲೈನ್. ನೋಡಿ ಇದಿಷ್ಟೇ ಕಟಿಂಗ್. ಇಲ್ಲಿ ನಮಗೆ 2 ಇಂಚು ಫೋಲ್ಡಿಂಗ್ ಬರುತ್ತೆ, ಈ ಥರ ಸ್ಟಿಫ್ ಕುತ್ಕೊಳ್ಳೋಕ್ಕೆ. ಈಗ ಸೊಂಟದ ಪಟ್ಟಿನ ಕಟ್ ಮಾಡ್ಕೋಬೇಕು. ಇದೀಗ ನಮಗೆ ಜಾಯಿಂಟಲ್ಲಿ ಪೀಸ್ ಉಳಿದಿರುತ್ತಲ್ಲ, ಈ ಥರ ಕಟಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ಜಾಸ್ತಿ ಜಾಯಿಂಟ್ ಬರುತ್ತೆ. 2 ಮೀಟ್ರ್ ಬಟ್ಟೆ ಇದ್ದರೆ ನಾರ್ಮಲಾಗಿ ಒಂದು ಪಟಿಯಾಲ ಪ್ಯಾಂಟನ್ನು ಸ್ಟಿಚ್ ಮಾಡ್ಬೋದು, ಆದರೆ ಸೊಂಟದ ಪಟ್ಟಿಗೆ ಈ ಥರ ಜಾಯಿಂಟ್ ಬರುತ್ತೆ. 2.5 ಅಥವಾ 2.25 ಮೀಟ್ರ್ ಇದ್ದರೆ ಈ ಥರ ಜಾಯಿಂಟ್ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಅದು ನೀವು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಅಳತೆ ನೋಡ್ಕೋಬೇಕು. ಈಗ ಸೊಂಟದ ಅಗಲ ಇದರಲ್ಲಿ ನೋಡ್ಕೋಬೇಕು ಎಷ್ಟು ಬರುತ್ತೆ ಅಂತ. ನೋಡಿ 10.5 ಬರ್ತಾ ಇದೆ, 10.5. ಇದು ಕಾಟನ್ ಡ್ರೆಸ್ ಆಗಿರೋದ್ರಿಂದ ಶಿಂಕ್ ಆಗಿದೆ, ಹಾಗಾಗಿ ಅವರು ಒಂದು ಅರ್ಧ ಇಂಚು ಲೂಸ್ ಬೇಕು ಅಂತ ಹೇಳಿದ್ದಾರೆ. ನಾನು 11 ತೊಗೋತಾ ಇದ್ದೀನಿ. 11 ಮತ್ತು ಒಂದು ಸೈಡ್ ಫ್ರಂಟಲ್ಲಿ ಫೋಲ್ಡಿಂಗ್ ಬರುತ್ತೆ, ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಟೋಟಲ್ ನಾನು 12 ತೊಗೋತಾ ಇದ್ದೀನಿ. ಹನ್ನೆರಡು ಇಂಚ್ ಕರೆಕ್ಟಾಗಿದೆ. ಈಗ ಉದ್ದ 8 ಇಂಚ್ ಇದೆ ಅಲ್ವಾ, ಆ 8 ಇಂಚಿಗೆ ಮೇಲ್ಗಡೆ ಫೋಲ್ಡಿಂಗ್ 1 ಇಂಚ್ ಹೋಗುತ್ತೆ, ಮತ್ತು ಈ ಕೆಳಗಡೆ ಜಾಯಿಂಟ್ ಅರ್ಧ ಇಂಚ್ ಹೋಗುತ್ತೆ. ಅಂದರೆ ಟೋಟಲ್ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕು, ಹಾಗಾಗಿ 9.5 ತೊಗೋಬೇಕು. ನೋಡಿ ಸೊಂಟದ ಪಟ್ಟಿ ಕಟ್ಟಿಂಗು ಇಷ್ಟೇ. ಈಗ ಇದಕ್ಕೆ ಜಾಯಿಂಟ್ ಬರುತ್ತೆ, ನಮಗೆ ಇನ್ನೂ ಒಂದು ಪೀಸ್ ಇಲ್ಲಿ ಉಳಿದಿದೆ ಅಲ್ವಾ, ಇದರಲ್ಲಿ ನಾವು ಇದಕ್ಕೆ ಜಾಯಿಂಟ್ ಹಾಕೋಬೇಕು.
ನಾನು ಇನ್ನೊಂದು ಅರ್ಧ ಇಂಚು ಬಿಟ್ಟೇನೆ ಲೈನ್ ಹಾಕೋತಾ ಇದ್ದೀನಿ, ಯಾಕಂದರೆ ಜಾಯಿಂಟ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಬಂದರೆ ಕಟ್ ಮಾಡ್ಕೋಬೋದು ಅದಕ್ಕೆ. ಚೂಡಿದಾರ್ ಬಾಟಮ್ ಕಟ್ಟಿಂಗ್ ಇಷ್ಟೇ. ಈಗ ಇದನ್ನು ಐರನ್ ಎಲ್ಲ ಮಾಡ್ಕೊಂಡಾಗಿದೆ. ಈಗ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ತುಂಬ ಈಸಿ ಮೆಥಡ್ ಇದೆ, ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ಮೊದಲು ನಿಮ್ಮದೇ ಡ್ರೆಸ್ಗಳನ್ನ ಈ ಥರ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಲೈನಿಂಗ್ 2 ಮೀಟ್ರ್ ತೊಗೊಂಡಿದ್ದೀನಿ, ಸಾಕಾಗುತ್ತೆ. ಸ್ವಲ್ಪ ಏನಾದರೂ ತುಂಬ ದಪ್ಪ ಇದ್ದರೆ, ಅಂದರೆ ಚೆಸ್ಟ್ ಮೆಜರ್ಮೆಂಟ್ 40ಕ್ಕಿಂತ ಜಾಸ್ತಿ ಇದ್ದರೆ 2.5 ಇಂಚ್ ತೊಗೋಬೇಕು. 40ರ ಒಳಗಡೆ ಇದ್ದರೆ 2 ಮೀಟ್ರ್ ಸಾಕಾಗುತ್ತೆ. ಈ ಥರ ಕರೆಕ್ಟಾಗಿ ಡಬಲ್ ಫೋಲ್ಡಿಂಗಲ್ಲಿ ಹಾಕೋಬೇಕು. ಇದನ್ನು ಒಂದು ಸ್ವಲ್ಪ ಐರನ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಕೂಡ ನಿಮಗೆ ಇವತ್ತು ಡ್ರೆಸ್ ಮೆಜರ್ಮೆಂಟಲ್ಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಾಡಿ ಮೆಜರ್ಮೆಂಟದು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಥರ ಹಿಂಗೆ ಮಡ್ಚ್ಕೋಬೇಕು. ಫ್ರಂಟ್ ಮೇಲ್ಗಡೆ ಬರಬೇಕು, ಬ್ಯಾಕ್ ಹಿಂದಕ್ಕೆ ಹೋಗಬೇಕು. ಆ ಥರ ಫೋಲ್ಡಿಂಗ್ ಹಾಕ್ಕೊಳ್ಳಿ. ಮತ್ತು ಈ ಸ್ಪ್ಲಿಟ್ ಪಾಯಿಂಟ್ ಇರುತ್ತಲ್ಲ, ಇದನ್ನು ಕರೆಕ್ಟಾಗಿ ಲೆವೆಲಾಗಿ ತೊಗೋಬೇಕು. ಮತ್ತು ಈ ಶೋಲ್ಡರ್ ಇದನ್ನು ಕರೆಕ್ಟಾಗಿ ತೊಗೋಬೇಕು. ನೋಡಿ, ಈ ಥರ ನೀಟಾಗಿ ನಮ್ಮ ಲೈನಿಂಗ್ ಮೇಲೆ ಇಟ್ಕೋಬೇಕು. ಮತ್ತು ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಒಂದು ಅರ್ಧ ಇಂಚು ಕೆಳಗಡೆ ತೊಗೋಬೇಕು. ಈ ಥರ ಒಂದು ಅರ್ಧ ಇಂಚು ಕೆಳಗಡೆ ತೊಗೋಬೇಕು. ಮತ್ತು ಇಲ್ಲಿ ನಮ್ಮ ಈ ರೆಡಿ ಟಾಪ್ ಏನು ಮೆಜರ್ಮೆಂಟ್ ಟಾಪ್ ಕೊಟ್ಟಿರ್ತಾರೆ ಅದಕ್ಕಿಂತ ಲೈನಿಂಗು ಒಂದು 2.5 ಇಂಚಾದರೂ ಕಡಿಮೆ ಬರಬೇಕು. ಇಲ್ಲಿ 1 ಇಂಚ್ ಕಡಿಮೆ ಇದೆ, ಪರವಾಗಿಲ್ಲ. ಯಾಕಂದರೆ ಈ ಮೆಟೀರಿಯಲ್ ಬಂದು ತುಂಬಾ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಲೆಂತ್ ನಾನಿಲ್ಲಿ 1 ಇಂಚ್ ಮಾತ್ರ ಬಿಟ್ಟಿದ್ದೀನಿ. ಫೋಲ್ಡಿಂಗ್ ಎಲ್ಲ ಹೋದರೆ ಕರೆಕ್ಟಾಗಿ ಒಂದು 2 ಇಂಚ್ ಕಡಿಮೆ ಬರುತ್ತೆ, ಹಾಗಾಗಿ ಇರಲಿ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ಮೇಲ್ಗಡೆ ಮಾತ್ರ ಅರ್ಧ ಇಂಚ್ ಬಿಟ್ಟು ಈ ರೀತಿ ತೊಗೋಬೇಕು. ಈ ಥರ ಫೋಲ್ಡಿಂಗ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇದೇನಿದೆ ನೆಕ್ ಮಾರ್ಕ್ ಏನಿದೆ ಅಲ್ಲಿಗೆ, ಮತ್ತು ಈ ಶೋಲ್ಡರ್ ಇಲ್ಲಿಂದ ಅರ್ಧ ಇಂಚು ಪಕ್ಕಕ್ಕೆ, ಬ್ಯಾಕ್ ನೆಕ್ ಡೀಪ್ ಏನಿದೆ ಅದು ಆ್ಯಸ್ ಯೂಶುವಲ್ ಹಾಗೆ ತೊಗೋಬೇಕು. ಮತ್ತು ಫ್ರಂಟ್ ಡೀಪ್ ಏನಿದೆ ಅದು ಕೂಡ ಅಷ್ಟೇ, ಎಷ್ಟಿದೆಯೋ ಅಷ್ಟೇ ತೊಗೋಬೇಕು. ಮತ್ತು ಹಾರ್ಮಲ್ ಪಾಯಿಂಟ್ ಅದು ಕೂಡ ಎಷ್ಟಿದೆಯೋ ಅಷ್ಟೇ ತೊಗೋಬೇಕು. ಮತ್ತು ಸ್ಪ್ಲಿಟ್ ಪಾಯಿಂಟ್ ಅದು ಕೂಡ ಎಷ್ಟಿದೆಯೋ ಅಷ್ಟೇ ತೊಗೋಬೇಕು. ಮತ್ತು ಹೀಗೆ ಲೈನ್ ಹಾಕೋಬೇಕು. ಮತ್ತು ಇಲ್ಲಿ ಇನ್ನೊಂದು ಏನಂತಂದರೆ, ಅವರು ಸ್ವಲ್ಪ ಲೂಸ್ ಇಡಕ್ಕೆ ಹೇಳಿದ್ದಾರೆ. ಒಂಬತ್ತುವರೆ ಇದೆ ಚೆಸ್ಟ್ ಮೆಜರ್ಮೆಂಟ್, ಅಂದರೆ ಇದು 37 ಬರುತ್ತೆ. ಚೆಸ್ಟ್ ಮೆಜರ್ಮೆಂಟ್ 37 ಬರುತ್ತೆ. ನಾವು 38 ಅಂತ ಕನ್ಸಿಡರ್ ಮಾಡ್ಕೋಬೋದು, ಯಾಕಂದರೆ ಚೂಡಿದಾರೆಲ್ಲ ತುಂಬ ಬಾಡಿ ಫಿಟ್ಟಿಂಗ್ ಆಗಿ ಯಾರೂ ಹಾಕಲ್ಲ, ಸ್ವಲ್ಪ ಲೂಸ್ ಇದ್ದೇ ಇರುತ್ತೆ. ಹಾಗಾಗಿ 38 ತೊಗೊಳ್ತಾ ಇದ್ದೀನಿ. 38 ತೊಗೊಂಡ್ರೆ 9.5 ಕರೆಕ್ಟಾಗಿ ಬರುತ್ತೆ. ಇದು 9.5 ಇದೆ ಚೆಸ್ಟ್ ಮೆಜರ್ಮೆಂಟ್, ಅಂದರೆ 38 ಬರುತ್ತೆ, ಸರಿ ಹೋಗುತ್ತೆ. 38 ಇದೆ. ಈಗ ಸೇಮ್ ಇದು ಏನಿದೆ, ಈ ಶೇಪ್ ಏನಿದೆ ಇದಕ್ಕೆ ಮಾರ್ಕ್ ಹಾಕೋಬೇಕು. ಮತ್ತು ಈ ಸ್ಪ್ಲಿಟ್ ಪಾಯಿಂಟ್ಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಮಗೆ ಕಚ್ಚಾಗೆ 2 ಇಂಚು ತೊಗೋತಾ ಇದ್ದೀನಿ. 2 ಇಂಚು ತೊಗೊಂಡು ಇದನ್ನು ಹೀಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು. ಇದಿಷ್ಟು ಆದಮೇಲೆ ಹಾರ್ಮಲ್ ಲೆಂತ್ ಎಷ್ಟಿದೆ ಅಂತ ನೋಡಬೇಕು. 7.5 ಬರ್ತಾ ಇದೆ. ಓಕೆ, 7.5 ಇರಲಿ. ಇದು ಬ್ಯಾಕ್ ಹಾರ್ಮಲ್ ಶೇಪು 2 ಇಂಚಿಗೆ, ಫ್ರಂಟ್ ಹಾರ್ಮಲ್ ಶೇಪ್ 1.25 ಇಂಚಿಗೆ.
ನೆಕ್ ಶೇಪ್ ನಾನು ಇವಾಗ ಮಾರ್ಕ್ ಮಾಡೋಕ್ಕೆ ಹೋಗಲ್ಲ. ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ನಾನು ನೆಕ್ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತೀನಿ. ಬ್ಯಾಕಲ್ಲಿ ಫ್ರಂಟಲ್ಲಿ ಎರಡೂ ಕಡೆ ಕೂಡ ಮಾರ್ಕಿಂಗ್ ಆಗಿದೆ. ಈಗ ನೋಡಿ ಚೂಡಿದಾರ್ದು ಮಾರ್ಕಿಂಗ್ ಇಷ್ಟೇ, ತುಂಬಾ ಸಿಂಪಲ್ ಆಗಿರುತ್ತೆ. ಅವ್ರೇನಾದರೂ ಮೆಜರ್ಮೆಂಟ್ಗೆ ಡ್ರೆಸ್ ಕೊಟ್ಟರೆ ಟಾಪ್ ಕಟಿಂಗ್ ಅಂತೂ ತುಂಬಾ ಈಸಿ. ನಾವು ಯಾರಾದರೂ ನೀವು ಈಗ ಹೊಸದಾಗಿ ಸ್ಟಿಚಿಂಗ್ ಕೆಲಸ ಎಲ್ಲ ಶುರು ಮಾಡಿದ್ದೀರಾ ಅಂದರೆ ಆದಷ್ಟು ಮೆಜರ್ಮೆಂಟ್ಗೆ ಡ್ರೆಸ್ನ ತೊಗೊಂಬಿಡಿ, ಸ್ವಲ್ಪ ಈಸಿ ಬರುತ್ತೆ ನಿಮಗೆ. ಸ್ಟಿಚಿಂಗ್ ಎಲ್ಲ ಪರ್ಫೆಕ್ಟ್ ಆಗ್ತಾ ಬೇಕಾದರೆ ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡ್ಬೋದು. ನೋಡಿ ಇದು ಕಟಿಂಗ್ ಕೂಡ ನಾನು ಮಾಡ್ತಾ ಇದ್ದೀನಿ. ಮತ್ತು ಇಲ್ಲೂ ಕೂಡ ಅಷ್ಟೇ, ನೀವು ಇದನ್ನು ಸ್ಟ್ರೈಟ್ ಆದರೂ ಬಿಡ್ಬೋದು, ಇಲ್ಲಾಂದರೆ ಒಂದು ಅರ್ಧ ಇಂಚು ಹೀಗೆ ಶೇಪ್ ಕೊಡ್ಬೋದು. ಈ ಶೇಪ್ ಈ ಥರ ತಗೋಬೇಕು. ಇಲ್ಲಿ ಮಾತ್ರನೇ ಕ್ರಾಸ್ ಬರಬೇಕು, ಇಲ್ಲಿಂದ ಹೀಗೆ ಹೋಗ್ಬೇಕು ಈ ಶೇಪ್. ಆಗೇನಾಗುತ್ತೆ, ಚೆಸ್ಟ್ ಹತ್ರ ಫ್ರೀ ಇರುತ್ತೆ, ಸೊಂಟದ ಹತ್ರ ಶೇಪ್ ಬರುತ್ತೆ, ಮತ್ತು ಅಲ್ಲಿಂದ ಕೆಳಗಡೆ ಸ್ವಲ್ಪ ಫ್ರೀ ಆಗಿರುತ್ತೆ. ಈ ಥರ ಈ 3 ಸ್ಟೆಪ್ಸ್ನ ನೋಡ್ಕೋಬೇಕು. ಇದು ನಿಮಗೆ ಬಾಡಿ ಮೆಜರ್ಮೆಂಟಲ್ಲಿ ಮಾಡುವಾಗ ನಾನು ನಿಮಗೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ, ಅವಾಗ ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಈ 3 ಸ್ಟೆಪ್ ಕರೆಕ್ಟಾಗಿದ್ದರೆ ಚೂಡಿದಾರ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಈಗ ಕಟ್ ಮಾಡ್ಕೋಬೇಕು. ನೋಡಿ ಈ ಸ್ಪ್ಲಿಟ್ ಪಾಯಿಂಟ್ ಹತ್ರ ನ್ಯಾಚ್ ಹಾಕೋಬೇಕು. ಮತ್ತೆ ಇಲ್ಲೂ ಕೂಡ ಅಷ್ಟೇ, ಇದು ರೆಡಿ ಪಾಯಿಂಟ್, ಇಲ್ಲೂ ಕೂಡ ನ್ಯಾಚ್ ಹಾಕೋಬೇಕು. ಇಲ್ಲೇನಾಗುತ್ತೆ ಅಂದರೆ ಈ ಫ್ರಂಟ್ ಶೇಪ್ನ ಕಟ್ ಮಾಡಬಾರ್ದು. ನಾವು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ತೀವಲ್ಲ, ಆಗ ಇದನ್ನು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು 2 ಪೀಸ್ಗಳು ಒಂದೇ ಥರ ಕಾಣಿಸುತ್ತೆ. ಮತ್ತು ಈ ಶೇಪ್ ಏನಾಗುತ್ತೆ, ಕೆಲವು ಸಲ ಹಿಂದಕ್ಕೆ ಹೋಗುತ್ತೆ, ಫ್ರಂಟ್ ಪಾರ್ಟ್ ಹಿಂದಕ್ಕೆ ಹೋಗುತ್ತೆ, ಬ್ಯಾಕ್ ಪಾರ್ಟ್ ಮುಂದೆ ಬರುತ್ತೆ. ಆಗ ಸ್ಲೀವ್ ಹತ್ರ ಫಿನಿಶಿಂಗ್ ಚೆನ್ನಾಗಿ ಕಾಣಿಸಲ್ಲ, ಮತ್ತು ಹಿಂದೆಗಡೆಲ್ಲ ಇಟ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಈ ಶೇಪ್ನ, ಫ್ರಂಟ್ ಶೇಪನ್ನ ನೀವು ಸ್ಟಿಚ್ ಮಾಡುವಾಗ ಕಟ್ ಮಾಡ್ಕೋಬೇಕು. ನೆನ್ಪಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಮಾರ್ಕೆ ಮೇಲ್ಗಡೆ ಕಾಣಿಸೋ ಥರ ಲೈನಿಂಗ್ ಅಟ್ಯಾಚ್ ಮಾಡಿದ್ರೆ ನೀವು ನೆಕ್ ಶೇಪ್ ಹಾಕುವಾಗ ಅದನ್ನು ಕಟ್ ಮಾಡುವಾಗ ಇದನ್ನು ಕೂಡ ಕಟ್ ಮಾಡ್ಕೋಬೋದು. 8.25 ಬರುತ್ತೆ, 8.25 ಬರುತ್ತೆ. ಸ್ಲೀವ್ ನಾರ್ಮಲ್ ಡೌನಿಂಗ್, ಅರ್ಧ ಇಂಚ್ ಮಾತ್ರ ಲೈನ್ ಹಾಕೋತಾ ಇದ್ದೀನಿ. ಯಾಕಂದರೆ ಪೈಪಿಂಗ್ ಏನಾದರೂ ಕೊಡೋಣ ಅಂಥೇಳಿ ಅರ್ಧ ಇಂಚ್ ಮಾತ್ರ ಅಟ್ಯಾಚಿಂಗ್ಗೆ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ಲೀವ್ ಲೆಂತು 7, ಅರ್ಧ ಇಂಚು ಅಟ್ಯಾಚಿಂಗ್ಗೆ, ಮತ್ತು ಸ್ಲೀವ್ ಡೌನಿಂಗು 4 ಇಂಚು. ಸ್ಲೀವ್ ಶೇಪ್ಗೆ ಬಂದು ನಾನು 8 ಇಂಚ್ ತೊಗೋತಾ ಇದ್ದೀನಿ. ಇಲ್ಲಿಗೆ 7 ಬರುತ್ತಲ್ಲ, ಸ್ಲೀವ್ ಶೇಪ್ನ ಹಾಕ್ಕೋಬೇಕು. ಇಷ್ಟೇ. ಈಗ ಇದನ್ನ ಕಟ್ಟಿಂಗ್ ಮಾಡ್ಕೊಳ್ಳೋದು. ಇಲ್ಲಿ ನ್ಯಾಚ್ ಹಾಕೋಬೇಕು, ಮತ್ತು ಈ ಪಾಯಿಂಟ್ ಹತ್ರ ಕೂಡ ಸ್ಟಿಚಿಂಗ್ ಜಾಯಿಂಟ್ ಪಾಯಿಂಟ್ ಹತ್ರನೂ ನ್ಯಾಚ್ ಹಾಕೋಬೇಕು. ಈಗ ಸ್ಲೀವ್ದು ಫ್ರಂಟ್ ಶೇಪ್ನ ಕಟ್ ಮಾಡ್ಕೋಬೇಕು. ಸ್ಲೀವ್ ಕಟಿಂಗ್ ಕೂಡ ಆಯಿತು. ಈಗ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ನೋಡಿ ಇದು ಇಲ್ಲಿ ಜಾಯಿಂಟ್ ಆಗಿದೆ, ಇದನ್ನು ತೆಗೆದುಬಿಡೋಣ. ಇಲ್ಲಿ ಜಾಯಿಂಟ್ ಇರುತ್ತಲ್ಲ, ಇದನ್ನು ತೆಗಿಬೇಕು. ನೋಡಿ ಇದು ಲೆಂತಲ್ಲಿದೆ, ಅಂದರೆ ಸ್ಟ್ರೈಟ್ ಇದೆ. ಈ ಥರ ಬಂದರೆ ಚೆನ್ನಾಗಿ ಬರುತ್ತೆ, ಮತ್ತು ಬಟ್ಟೆಗಳು ಬೇಗ ರಿಂಕಲ್ಸ್ ಬರೋದಿಲ್ಲ, ಫಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅದನ್ನು ನೋಡಿಕೊಂಡು ಲೆಂತ್ ಬರೋ ಥರ ಇದ್ದರೆ ಈ ಕಡೆಗೇ ಫೋಲ್ಡ್ ಮಾಡ್ಕೊಳ್ಳಿ. ಲೆಂತ್ ಬರಲ್ಲ ಅಂದರೆ ವಿಡ್ತಲ್ಲಿ ತೊಗೊಳ್ಳಿ ಅಷ್ಟೇ.
ನಾನು ಒಂದ್ಸಲ ಇಟ್ಟು ನೋಡ್ತೀನಿ. ಲೆಂತಲ್ಲಿ ಬಂದರೆ ಹೀಗೆ ತೊಗೋತೀನಿ, ಇಲ್ಲ ಅಂದರೆ ಆ ಕಡೆ ಫೋಲ್ಡ್ ಮಾಡ್ತೀನಿ. ನೋಡಿ, ಲೆಂತಲ್ಲಿ ಬರೋದಿಲ್ಲ, ಟಾಪ್ ಚಿಕ್ಕದಾಗ್ಬಿಡುತ್ತೆ ನೋಡಿ, ಲೈನಿಂಗಿಂತ ಕಡಿಮೆ ಇದೆ. ಈಗ ಬಿಡ್ತಲ್ಲೇ ತೊಗೋಬೇಕು. ಈಗ ಆಲ್ರೆಡಿ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಅಂತ ಗೊತ್ತಾಗಿದೆ. ಹಾಗಾಗಿ ಅದನ್ನು ನೋಡಿಕೊಂಡು ನೀವು ಅಂದಾಜು ಮೇಲೆ ಈ ಥರ ಫೋಲ್ಡಿಂಗ್ ಹಾಕ್ಕೊಂಡು ಲೈನಿಂಗ್ನ ಇಟ್ಟು ನೋಡ್ಕೋಬೇಕು. ಈ ಥರ ನೋಡಿ, ಒಂದು ಅರ್ಧ ಇಂಚು ಜಾಸ್ತಿ ಬಂದರೆ ಸಾಕು. ಇದಿಷ್ಟು ಪೀಸ್ ಉಳಿಯುತ್ತೆ. ಇದು ನಮಗೆ ಸ್ಲೀವ್ ಕಟ್ಟಿಂಗಿಗೆ ಆಗುತ್ತೆ. ಅಕಸ್ಮಾತ್ ಏನಾದರೂ ಸ್ಲೀವ್ ಏನಾದರೂ ಉದ್ದ ಇಡಬೇಕು, ಎಲ್ಬೋ ಲೆಂತ್ ಇಡಬೇಕು, ಆ ಥರ ಎಲ್ಲ ಇತ್ತು ಅಂದರೆ, ಮತ್ತು 3/4 ಇಡಬೇಕು ಅಂತ ಅಂದರೆ ನಿಮಗೆ ಈ ಥರ ಪೀಸ್ ಉಳಿಯುತ್ತೆ. ಇದು ಬ್ಯಾಕ್ ಪೀಸು. ನಾನು ಈ ಲೆಂತನ್ನು ಕೂಡ ಅಷ್ಟೇ ಈಗಲೇ ಕಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಕೆಲವು ಸಲ ಏನಾದರೂ ಒಂದು ಮಿಸ್ಟೇಕ್ ಆಗುತ್ತೆ. ಹಾಗಾಗಿ ಬಟ್ಟೆ ಲೆಂತ್ ಇದ್ದರೆ ನಾವು ಹೇಗಾದರೂ ಅಡ್ಜಸ್ಟ್ ಮಾಡ್ಬೋದು. ಹಾಗಾಗಿ ಈ ಲೆಂತನ್ನು ನಾನು ಈಗಲೇ ಕಟ್ ಮಾಡಲ್ಲ. ಈ ಥರ ಕಟ್ ಮಾಡ್ಕೋಬೇಕು. ಇದು ಬ್ಯಾಕ್ ಪಾರ್ಟ್. ಇದು ನಮಗೆ ಸ್ಲೀವ್ಗೆ ಪೀಸ್ ಈ ಥರ ಉಳಿದಿದೆ ನೋಡಿ. ಈ ಡಿಸೈನ್ ಬಂದಿರೋದ್ರಿಂದ ನಾವು ಆ ಥರ ಫೋಲ್ಡ್ ಮಾಡೋಕ್ಕಾಗಲ್ಲ, ಕರೆಕ್ಟಾಗಿ ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ಫ್ರಂಟಲ್ಲಿ ನಮ್ಗೆ ಯಾವುದೇ ಥರ ಪೀಸ್ ಉಳಿಯೋದಿಲ್ಲ. ಮತ್ತು ನೋಡಿ, ಈಗ ನಾವು ಫೋಲ್ಡ್ ಮಾಡಿದಾಗ ಈ ಡಿಸೈನ್, ಈ ಬುಟ್ಟ ಡಿಸೈನ್ ಏನು ಬರುತ್ತಲ್ಲ, ಅದು ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಸುಮ್ಮನೆ ಡ್ರೆಸ್ ಕಟಿಂಗ್ ಮಾಡ್ತೀವಿ ಅಂತ ಹೇಳಿ ಮಾಡೋದಲ್ಲ. ಆ ಡಿಸೈನ್ಗಳೆಲ್ಲ ಕರೆಕ್ಟಾಗಿ ಬರಲಿಲ್ಲ ಅಂತಂದ್ರೂ ಕೂಡ ಡ್ರೆಸ್ ಲುಕ್ ಆಗಿರೋದಿಲ್ಲ, ಸೈಡ್ ಕೊಟ್ಟೋಗ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಈ ಥರ ಫೋಲ್ಡಿಂಗ್ ಹಾಕೋಬೇಕು. ನಾವು ನೆಕ್ ಶೇಪ್ ಏನಾದರೂ ಇಟ್ಟಾಗ ಒಂಥರ ಈ ಲೈನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಈಗ ಫೋಲ್ಡಿಂಗ್ ಯಾವ ಥರ ಹಾಕೊಂಡಿದ್ದೀನಿ ಅಂತ, ಹಿಂಗೆ ಬರಬೇಕು. ಫ್ರಂಟಲ್ಲಿ ನಮಗೆ ಫೋಲ್ಡಿಂಗ್ ಬರೋದಿಲ್ಲ, ಯಾಕಂದರೆ ಈ ಡಿಸೈನ್ ಬಂದಿರೋದ್ರಿಂದ. ಅದಕ್ಕೆ ಟಾಪ್ ಲೆಂತನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಲ್ವತ್ತಿದೆ, 40.5 ಬಂದರೆ ಸಾಕು ನೋಡಿ. 40.5 ಇಲ್ಲಿ ನೋಡಿದ್ರಲ್ಲ, ನಾನು ಲೈನಿಂಗ್ ಇನ್ನೊಂದು ಸ್ವಲ್ಪ ಕೆಳಗಡೆ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಫೋಲ್ಡಿಂಗ್ ಈ ಥರ ಹಾಕ್ಕೊಂಡು ಕಟ್ ಮಾಡ್ಕೊಬೇಕು. ಈಗ ನೋಡಿದ್ರಲ್ಲ, ಇದರಲ್ಲಿ ನಮಗೆ ಯಾವುದೇ ಥರ ಸ್ಲೀವ್ಗೆ ಅಡ್ಜಸ್ಟ್ ಆಗೋ ಹಾಗೆ ಬಟ್ಟೆ ಉಳಿಲಿಲ್ಲ. ಈ ಡಿಸೈನ್ ಇದಿಷ್ಟು ಬಂದರೂ ಕೂಡ ಏನಕ್ಕೂ ಪ್ರಯೋಜನ ಇಲ್ಲ, ಇದು ಅಡ್ಜಸ್ಟ್ ಆಗೋದು ಇಲ್ಲ. ಇದರಲ್ಲಿ ನಾವು ಸ್ಲೀವ್ ಕಟಿಂಗ್ ಮಾಡ್ಕೋಬೇಕೀಗ. ಈ ಥರ 4 ಫೋಲ್ಡಿಂಗಲ್ಲಿ ಹಾಕ್ಕೊಂಡು ನೋಡಿ, ಹೀಗೆ ಇದ್ರ ಸುತ್ತ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಬೋದು. ನೀವು ಇದನ್ನು ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಕಸ್ಟಮರ್ ಲಾಸ್ಟ್ ಮೂಮೆಂಟಲ್ಲೂ ಕೂಡ ಡಿಸೈನ್ಸ್ ಎಲ್ಲ ಚೇಂಜ್ ಮಾಡ್ಬೋದು, ಅಥವಾ ನಿಮ್ಮದೇ ನೀವು ಸ್ಟಿಚ್ ಮಾಡ್ತಾ ಇದ್ರೂ ಬೇರೆ ಏನಾದರೂ ಸ್ಲೀವ್ ಡಿಸೈನ್ ಇಡೋಣ ಅನ್ನಿಸ್ಬೋದು, ಅಥವಾ ಬಫ್ ಇಡೋಣ ಅನ್ನಿಸ್ಬೋದು. ಹಾಗಾಗಿ ಲೈನಿಂಗ್ ಮಾತ್ರ ಕಟಿಂಗ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ನ ಈ ಥರ ಇಟ್ಕೊಳ್ಳಿ, ಜೊತೆಯಲ್ಲಿ ಈ ಥರ ಇಟ್ಕೊಳ್ಳಿ. ನೀವು ಸ್ಟಿಚಿಂಗು ಕೂತ್ಕೊಂಡಾಗ ಬೇಕಾದರೆ ಅಲ್ಲೇ ಕಟ್ ಮಾಡ್ಕೋಬೋದು, ಏನು ತೊಂದರೆ ಆಗೋದಿಲ್ಲ. ಅಲ್ಲೇ ಈ ಥರ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಈ ಥರ ಕೊಟ್ಟು ಕಟ್ ಮಾಡ್ಕೋಬೋದು. ನಾನು ಕೂಡ ಅಷ್ಟೇ ಬಫ್ ಇಡಬೇಕು ಅಂತ ಮೈಂಡಲ್ಲಿದೆ, ಬಟ್ ನೋಡೋಣ ಇದು ಸೂಟ್ ಆಗುತ್ತಾ ಇಲ್ವಾ ಅಂತ. ಬಟ್ಟೆ ತುಂಬ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಓವರ್ಲಾಕ್ ಮಾಡಿಸಿದ್ರು ಕೂಡ ಬೇಗನೆ ಪಿಂಚ್ಕೊಳ್ಳುತ್ತೆ. ಹಾಗಾಗಿ ಬಫ್ ಇಡೋದ ಅಥವಾ ನಾರ್ಮಲ್ ಇದೇ ಥರ ಸ್ಲೀವ್ ಸ್ಟಿಚ್ ಮಾಡೋದಂತ ನೋಡ್ತೀನಿ. ಹಾಗಾಗಿ ನಾನು ಇವಾಗ ಈ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ತಾ ಇಲ್ಲ, ಲೈನಿಂಗ್ ಜೊತೆಗೆ ಹಾಗೆ ಸುತ್ತಿಡ್ತಾ ಇದ್ದೀನಿ. ಇದೆಲ್ಲ ನಿಮಗೆ ತುಂಬಾ ಯೂಸ್ಫುಲ್ ಟಿಪ್ಸ್ ಆಗುತ್ತೆ. ಕಟಿಂಗ್ ಜೊತೆಗೆ ಈ ಥರ ನಿಮಗೆ ಯೂಸ್ ಆಗುವಂಥ ಟಿಪ್ಸ್ಗಳನ್ನ ಕೂಡ ಕೊಡ್ತಾ ಇರ್ತೀನಿ. ಮತ್ತು ಈ ಒಂದು ಈಸಿ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿರೋಂಥ ಚೂಡಿದಾರ್ ಕಟಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಕಮೆಂಟಲ್ಲಿ ಹೇಳಿ. ಮತ್ತು ಏನೇ ಡೌಟ್ ಇದ್ರೂ ಕೂಡ ಕೇಳಿ, ಆದಷ್ಟು ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ?